ಅಕಾಲಿಕ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಭತ್ತದ ಬೆಳೆ ಹಾನಿ. ಇನ್ನು ಚೆನ್ನೂರ, ಅನಕಸುಗೂರು ಸೇರಿ ಹಲವು ಗ್ರಾಮಗಳಲ್ಲಿ ಅಧ್ವಾನ ಆಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗ್ರಾಮಗಳ ಪರಿಸ್ಥಿತಿ ಹೇಳೋರೇ ಇಲ್ಲ. ಸಾವಿರಾರು ಎಕರೆ ರೈತರ ಭತ್ತದ ಬೆಳೆ ಹಾನಿಯಾಗಿದೆ. ಈಗ ರೈತರಲ್ಲಿ ಆತಂಕ ಕೂಡ ಮೂಡಿದೆ. ಸಾಲ ಮಾಡಿ ಭತ್ತವನ್ನು ಬೆಳೆದಂತಹ ರೈತ ಈಗ ಕಂಗಾಲಾಗಿದ್ದಾರೆ. ಸರ್ಕಾರಕ್ಕೆ ಪರಿಹಾರ ನೀಡುವಂತೆ ಕೈ ಮುಗಿದು ರೈತ ಮನವಿ ಕೂಡ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯ ರೈತ ಸಂಘದಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗ್ತಿದೆ. ನಿನ್ನೆ ರಾತ್ರಿ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಚೆನ್ನೂರು ಗ್ರಾಮದಲ್ಲಿ ಆನೆಕಲ್ ಮಳೆಯಿಂದಾಗಿ ಭತ್ತ ಬೆಳೆ ಸಂಪೂರ್ಣ ನಾಶ ಆಗಿದೆ. ಈಗಾಗಲೇ ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಹಳ ಸಂಕಷ್ಟದಲ್ಲಿದ್ದಾರೆ. ಆದರೂ ಇಂಥ ಸಮಯದಲ್ಲಿ ಮತ್ತೆ ಮಳೆರಾಯ ತನ್ನ ಅಟ್ಟಹಾಸ ಮೆರೆದು ರೈತರ ಬದುಕಿಗೆ ಕೊಳ್ಳಿಟ್ಟಿದ್ದಾನೆ. ಇನ್ನೇನಾದರೂ ಜಿಲ್ಲಾಡಳಿತ ಆಗಲಿ, ಮಾನ್ಯ ಶಾಸಕರಾಗಲಿ ರೈತರ ಮನವಿಗೆ ಸ್ಪಂದಿಸಬೇಕು. ನೋಡಿ, ಇನ್ನೇನು 15 ದಿನಗಳಲ್ಲಿ ಭತ್ತ ಕಟಾವಿಗೆ ಬರಬೇಕಾಗಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತರ ಪರಿಸ್ಥಿತಿ. ಇನ್ನೇನಪ್ಪ ಅಂತಂದ್ರೆ 1 ಎಕರೆಗೆ 50,000 ಖರ್ಚು ಬಂದಿದೆ ಈ ಬೆಳೆಗೆ. ಯಾಕಪ್ಪ ಅಂತಂದ್ರೆ ಈ ಕ್ಲೈಮೇಟ್ ಸರಿ ಇಲ್ಲದ ಕಾರಣ 3 ಗೊಬ್ಬರ ಹಾಕಿದ್ರೆ 5 ಸಲ ಗೊಬ್ಬರ ಹಾಕಿವಿ, 5 ಸಲ ಎಣ್ಣೆ ಹೊಡೆದ್ವಿ. ಆದರೂ ಬೆಳೆ ಏನು ಅಲ್ಪ ಸ್ವಲ್ಪ ಬೆಳೆ ಬರ್ತಕ್ಕಂಥ ಸಮಯದಲ್ಲಿ ಅಕಾಲಿಕ ಮಳೆಯಿಂದ ಸಂಪೂರ್ಣ ಬೆಳೆ 70% ಭಾಗಶಃ ನಾಶ ಆಗಿದೆ. ಇದೇನಾದರೂ ಜಿಲ್ಲಾಡಳಿತ ಬೇಗ ರೈತರ ಮನವಿಗೆ ಸ್ಪಂದಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕಾಗಿ ನಾನು ರೈತರಿಗೆ ಕೇಳ್ತೀನಿ. ಇಲ್ಲವಾದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸನ್ನಿವೇಶ ಬರ್ತಕ್ಕಂಥ ನಾನು ರೈತರಿಂದ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳುತ್ತೀನಿ. ಯಾಕಪ್ಪ ಅಂದ್ರೆ ನೋಡಿ, ಈ ಥರ ಪ್ರಾಬ್ಲಮ್ ಆಗಿದೆ. ಏನಾದರೂ ಸಮಸ್ಯೆ ಈ ಥರ ಸಮಸ್ಯೆ ಬಂದಾಗ ಜಿಲ್ಲಾಡಳಿತ ಇಮಿಡಿಯೇಟ್ಲಿ ಬರಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.